ಪ್ರೀತಿಯ ವಿದ್ಯಾರ್ಥಿಗಳೇ, ಇದು SCV 5 ಸ್ಟಾರ್ ಆನ್ಲೈನ್ ಕ್ಲಾಸಸ್ ಪ್ರಸ್ತುತಿ SE ಬಿರಾದರ್. ಎಲ್ಲರಿಗೂ ಸ್ವಾಗತ. ಇಂದು ಈ ದಿನ ನಾವು RMSA ಪರೀಕ್ಷೆಗೆ ಸಂಬಂಧಪಟ್ಟಿರುವಂತಹ ಮೆಂಟಲ್ ಎಬಿಲಿಟಿ ಭೌತಿಕ ಸಾಮರ್ಥ್ಯದ ಒಂದು ಪ್ರಶ್ನೆಗಳನ್ನು ಚರ್ಚಿಸೋಣ, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್, ದಟ್ ಈಸ್ RMSA ಅಂತ ಹೇಳ್ತಾ ಇವತ್ತಿನ ದಿನ ಕ್ಲಾಸ್ 1 ನಾವು ಶುರು ಮಾಡೋಣ. ಹಾಗಾದರೆ ವಿಭಿನ್ನ ಮೆಂಟಲ್ ಎಬಿಲಿಟಿ ಕ್ವಶನ್ಸನ್ನು ನಾವು ಚರ್ಚೆ ಮಾಡೋಣ ಮತ್ತು ತಿಳಿದುಕೊಳ್ಳೋಣ. ಒಂದನ್ನು ನಾವು ನೋಡೋಣ. ಸರಿಯಾದ ಉತ್ತರದಿಂದ ಸಾಮ್ಯತೆಯನ್ನು ಪೂರ್ಣಗೊಳಿಸಿ. D6 ಇದೆ, ಅದರ ಜೊತೆಗೆ LM14 ಫೇರ್ ಆಗಿದೆ, ಜೊತೆಗೆ PQ18 ಕೇಳಿದ್ದಾರೆ. ಕ್ವಶನ್ ಮಾರ್ಕ್ ಇದರ ಜೊತೆಗೆ ಯಾವುದು ಬರ್ಬೋದು ಅಂತ ಹೇಳಿದ್ದಾರೆ. ಹಾಗಾದರೆ ಅನುಪಾತ ಸಮಾನುಪಾತದಲ್ಲಿ ಇವನ್ನ ಕೇಳಿದ್ದಾರೆ. D6 ಅನುಪಾತ LM14 ಸಮಾನುಪಾತ PQ18 ಅನುಪಾತ ಡ್ಯಾಶ್ ಅಂತ ಕೇಳಿದ್ದಾರೆ. ಹಾಗಾದರೆ ಇದನ್ನು ಸಾಲ್ವ್ ಮಾಡೋಣ ಬನ್ನಿ. ಕೊಟ್ಟಿರುವ ಪ್ಯಾಟರ್ನನ್ನು ನಾವು ಗಮನಿಸಿದರೆ ಡಿ ಅನ್ನೋದು ಅಲ್ಫಾಬೆಟ್ಸಲ್ಲಿ 4ನೇ ಅಕ್ಷರ. ತದನಂತರ ಇ ಅನ್ನೋದು 5ನೇ ಅಕ್ಷರ. ಅಕ್ಷರಗಳನ್ನು 4, 5 ಅಂತ ನಂಬರ್ಸ್ ಇದೆ. ನೆಕ್ಸ್ಟು ಅವ್ರ ನಂಬರೇ ಕೊಟ್ಟಿದ್ದಾರೆ, ಅದು 6 ಬರುತ್ತೆ. ಇದು ಫಾಲೋಯಿಂಗ್ ನಂಬರ್, ಹೌದಾ? ಇನ್ನು ಇದೇ ಪ್ಯಾಟರ್ನು ಮುಂದೆ ಇರುವಂಥ ಒಂದು ಅಂಶಕ್ಕೆ ಸರಿ ಹೊಂದುತ್ತಾ ನೋಡೋಣ. ABCD ಈ ಒಂದು ಅಲ್ಫಾಬೆಟ್ಸಲ್ಲಿ ಎಲ್ ಅನ್ನೋ ಅಕ್ಷರ ಎಷ್ಟನೇ ಅಕ್ಷರ ಅಂತಂದರೆ 12ನೇ ಅಕ್ಷರ, ಹೌದಾ? 12ನೇ ಅಕ್ಷರ. ಅದೇ ನೆಕ್ಸ್ಟು ಎಮ್ ಅನ್ನೋದು ಕೂಡ 13ನೇ ಅಕ್ಷರ. 14ನೇ ಅಕ್ಷರ ಎನ್ನು, ಬಟ್ ಅವ್ರು ಕೊಟ್ಟಿಲ್ಲ. LM ಆದಮೇಲೆ ಎನ್ ತಾನೇ ಬರೋದು, ಅವ್ರು ನಂಬರ್ ಕೊಟ್ಟಿದ್ದಾರೆ, ಅಕ್ಷರವನ್ನು ಮಿಸ್ ಮಾಡಿದ್ದಾರೆ. ಹೀಗಾಗಿ 14 ಬರುತ್ತೆ. 12, 13, 14. ನೆಕ್ಸ್ಟ್ ಈ ಪ್ಯಾಟರ್ನು ಹೊಂತು. ಈಗ ಅದೇ ಥರ PQ18 ನೋಡೋಣ. ಎಸ್, ಅದೇ ಥರ ನೋಡ್ರಿ. ಪಿ ಅನ್ನೋದು ಏನಿದೆ 16ನೇ ಅಕ್ಷರ, ಕ್ಯೂ ಅನ್ನೋದು 17ನೇ ಅಕ್ಷರ. ನೆಕ್ಸ್ಟ್ 18 ಅನ್ನೋದು ಯಾವುದು? ಆರ್ ಅನ್ನೋದು ಒಂದು ಅಕ್ಷರದ ಸಂಖ್ಯೆ. ಆರ್ ಬದಲಾಗಿ 18 ಅನ್ನೋ ಒಂದು ನಂಬರನ್ನು ಕೊಟ್ಟಿದ್ದಾರೆ. ಫಾಲೋಯಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಏನು ಬರುತ್ತೆ? ಆಪ್ಷನನ್ನು ನೋಡ್ತಾ ಹೋದರೆ ಮೊದಲನೇ ಆಪ್ಷನ್ ಏನಿದೆ ನೋಡ್ರಿ, XY ಅಂತ ಇದೆ. ಓಕೆ, XY, ಎಕ್ಸ್ ಅನ್ನೋದು 24ನೇ ಅಕ್ಷರ, Y ಅನ್ನೋದು 25ನೇ ಅಕ್ಷರ. ಇಲ್ಲಿ ನಂಬರು 26 ಅಂತ ಬರಬೇಕಿತ್ತು, ಇದು ಬಂದಿಲ್ಲ. ಎ ಇಸ್ ದ ರಾಂಗ್ ಆನ್ಸರ್. ನೆಕ್ಸ್ಟ್ ಎರಡನೇದು ನೋಡೋದಾದರೆ ಎಕ್ಸ್ ಅನ್ನೋದು ಎಷ್ಟನೇ ಅಕ್ಷರ? ಹೇಳಿದಾಗೆ 24ನೇ ಅಕ್ಷರ. Y ಅನ್ನೋದು 25ನೇ ಅಕ್ಷರ. ನೆಕ್ಸ್ಟ್ ಬರೋದು ಜಡ್, ಅದು ಎಷ್ಟನೇ ಅಕ್ಷರ? ಅದು 26ನೇ ಅಕ್ಷರ. ಈ ಪ್ಯಾಟರ್ನು ಸರಿಯಾಗಿದೆ. ಹಾಗಾಗಿ ಸರಿಯಾದ ಉತ್ತರ ಯಾವುದು? XY26. XY26 ಈಸ್ ದ ರೈಟ್ ಆನ್ಸರ್. ಹಾಗಾದರೆ ನೋಡ್ರಿ, ಯಾವುದು ಸರಿಯಾದ ಉತ್ತರ? ಬಿ ಈಸ್ ದ ರೈಟ್ ಆನ್ಸರ್. ಬಿ ಈಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಎರಡನೇ ಪ್ರಶ್ನೆ ನೋಡ್ರಿ. ಆಶಾಳು ವಿನಯನ್ಗಿಂತ ಎತ್ತರವಾಗಿದ್ದಾಳೆ. ಆಶಾ ಏನದಳ? ವಿನಯಗಿಂತ ಎತ್ತರಗಳ, ಆದರೆ ರಾಜೇಶನ್ಗಿಂತ ಕುಳ್ಳಗಿದ್ದಾಳೆ. ವಿನಯನ್ಗಿಂತ ಎತ್ತರದಳ, ರಾಜೇಶನ್ಗಿಂತ ಗಿಡ್ಡದಳ. ಇನ್ನು ಪ್ರವೀಣನು ಇನ್ನೊಬ್ಬನ ಕ್ಯಾರೆಕ್ಟರ್. ವಿನಯನ್ಗಿಂತ ಎತ್ತರವಾಗಿದ್ದರೂ ಆಶಾಳಗಿಂತ ಕುಳ್ಳಗಿದ್ದಾನೆ. ಹಾಗಾದರೆ ಅತಿ ಎತ್ತರದ ವ್ಯಕ್ತಿ ಯಾರು? ಆಶಾ, ವಿನಯ, ರಾಜೇಶ, ಪ್ರವೀಣ, ಹೌದಾ? 4 ಮಂದಿ ಬಂದರು. ಇದರಲ್ಲಿ ಅತಿ ಎತ್ತರದಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಇದನ್ನು ಸಾಲ್ವ್ ಮಾಡೋಣ ಬನ್ನಿ. ಎಸ್, ಹಾಗಾದರೆ ನಮಗೆ 2 ವಾಕ್ಯಗಳು ಸಿಕ್ಕಿದವು. ಏನಂತ? ಆಶಾಳು ವಿನಯಗಿಂತ ಎತ್ತರ ಆಗಿದ್ದಾಳೆ ಮತ್ತು ರಾಜೇಶ್ಗಿಂತ ಕುಳ್ಳಿ ಇದ್ದಾಳೆ ಅಂತ ನಮಗೆ ಗೊತ್ತಾಯಿತು. ಇದನ್ನು ನಾವು ಚಿತ್ರಿಸೋಣ. ಹೇಗೆ? ಹೀಗೆ ನೋಡ್ರಿ, ಇದು ಆಶಾ, ಇದನ್ನು ನಾವು ಆಶಾ ಅಂತ ಅಂದ್ಕೊಳ್ಳೋಣ. ವಿನಯ್ಗಿಂತ ಎತ್ತರ ಆಶಾವನ್ನು ತೋರಿಸೋಣ. ಹಾಗಾದರೆ ವಿನಯನನ್ನು ಆಶಾಗಿಂತ ಗಿಡ್ಡಕ ತೋರಿಸೋಣ. ಇದು ವಿನಯ್. ನೆಕ್ಸ್ಟ್ ರಾಜೇಶ್ಗಿಂತ ಕುಳ್ಳಿ ಅಂತ ಇದೊಂದು ತೋರಿಸಿ ಬಿಡೋಣ. ರಾಜೇಶ್ಗಿಂತ ಕುಳ್ಳಿ ಅಂದರೆ ರಾಜೇಶನನ್ನು ಆಶಾಕ್ಕಿಂತ ಎತ್ತರ ಮಾಡೋಣ. ಇದು ರಾಜೇಶ್. 1ನೇ ಸೆಂಟೆನ್ಸ್ ಕಂಪ್ಲೀಟ್ ಆಯಿತು. ಓಕೆ, ನೆಕ್ಸ್ಟ್ ಇವಾಗ ಪ್ರವೀಣನನ್ನು ತೋರಿಸೋಣ. ಏನಿದೆ? ಪ್ರವೀಣನು ವಿನಯಗಿಂತ ಎತ್ತರ. ಹಾಗಾದರೆ ವಿನಯನ್ಗಿಂತ ಎತ್ತರ ಮಾಡೋಣ. ಮುಂದೆ ಹೇಳ್ತಾ ಇದ್ದಾರೆ ಆಶಾಗಿಂತ ಕುಳ್ಳ. ಹಾಗಂದರೆ ವಿನಯನ್ಗಿಂತ ಒಂದು ಸ್ವಲ್ಪ ಎತ್ತರ ಮಾಡೋಣ, ಆಶಾಗಿಂತ ಒಂದು ಸ್ವಲ್ಪ ಕುಳ್ಳು ಮಾಡೋಣ ಅಂತ. ಯಾರನ್ನ? ಪ್ರವೀಣನ್ನ, ಹೌದಾ? ಸೆಂಟೆನ್ಸ್ ಸರಿ ಹೋಯ್ತಾ? ಪ್ರವೀಣನು ವಿನಯಗಿಂತ ಎತ್ತರ. ಹಾಗಾದರೆ ಪ್ರವೀಣ ಇಲ್ಲದಾನ
ವಿನಯನ್ಗಿಂತ ಎತ್ತರ ಅದಾನ. ಅದೇ ಥರ ಆಶಾಗಿಂತ ಕುಳ್ಳಂದ್ರೆ ಪ್ರವೀಣ್ಗಿಂತ ಎತ್ತರ ಅದಾಳ ಅಂತ ಅರ್ಥ. ಹಾಗಾದರೆ ಇಷ್ಟೆಲ್ಲ ಮಾಡಿದ್ದೇವೆ. ಇದರಲ್ಲಿ ಈ 4 ಜನದಲ್ಲಿ ಅತಿ ಎತ್ತರವಾದಂಥ ವ್ಯಕ್ತಿ ಯಾರು? ಇಲ್ಲಿ ಕಾಣ್ತಾ ಇರೋದು ತಾನೆ, ಯಾರವರು? ರಾಜೇಶ್. ಹಾಗಾದರೆ ಸರಿಯಾದ ಉತ್ತರ ಯಾವುದಾಗುತ್ತೆ ಇಲ್ಲಿ? ರಾಜೇಶ್ ಆಗುತ್ತೆ. ಸೊ ಡಿ ಈಸ್ ದ ರೈಟ್ ಆನ್ಸರ್. ಡಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 3ನೇ ಪ್ರಶ್ನೆ. ಕೊಟ್ಟಿರೋ ಪ್ರತಿಯೊಂದು ಸಂಖ್ಯೆಗಳಲ್ಲಿ ಮೊದಲನೆಯ ಹಾಗೂ 3ನೆಯ ಅಂಕಿಗಳ ಸ್ಥಾನಗಳನ್ನು ಅದಲು ಬದಲು ಮಾಡಿದಾಗ ಉಂಟಾಗುವ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯೋಣ ಬನ್ನಿ. ನೋಡ್ರಿ, ಈ ಸಂಖ್ಯೆಗಳನ್ನು ನಾವು ಮೊದಲನೇ ಸಂಖ್ಯೆ ಮತ್ತು 3ನೇ ಸಂಖ್ಯೆಯನ್ನು ಅದಲು ಬದಲು ಮಾಡಿ ಬರೆಯೋಣ ಮೊದಲು. ಹಾಗಾದರೆ 4 ಈ ಕಡೆ ಹೋಗಿಸಿ 5 ಈ ಕಡೆ ತರುವಂಥ ಒಂದು ಪ್ರಯತ್ನ. 5, 3, 4. ಅದೇ ಥರ 2 ಈ ಕಡೆ ಹೋಗಿ 8 ಈ ಕಡೆ ಬರುವಂಥದ್ದು. 8, 9, 2. ಅದೇ ಥರ ಸೇಮ್ 1, 7, 4, 8, 3, 6, 7, 4, 9, 4, 6, 5. ಈ ಥರ ಅದಲು ಬದಲು ಮಾಡಿದ್ದೀವಿ. ಇವಾಗ ಅದಲು ಬದಲು ಮಾಡಿದ ಒಂದು ಸಂಖ್ಯೆಗಳಲ್ಲಿ ಯಾವುದು ಅತಿ ದೊಡ್ಡದಾಗಿದೆ? ಹೌದಾ, ಇಲ್ಲಿ ನೋಡೋದು 8 ಇದಾವೆ. 892, 836. ಇವೆರಡರಲ್ಲಿ ಯಾವುದು ದೊಡ್ಡದು? 892 ದೊಡ್ಡದು. ಹೌದಾ, ಹೀಗಾಗಿ ಸರಿಯಾದ ಉತ್ತರ ಯಾವುದಾಗುತ್ತೆ ಇಲ್ಲಿ? 298 ಆಗುತ್ತೆ. ಇದನ್ನು ಅದಲಿ ಬದಲಿ ಮಾಡಿದಾಗ ತಾನೇ 892 ಬರೋದು. ಹೀಗಾಗಿ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 4ನೇ ಪ್ರಶ್ನೆ. ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಎಡದಿಂದ 6ನೇ ಅಕ್ಷರ ಹಾಗೂ ಬಲದಿಂದ 8ನೇ ಅಕ್ಷರಗಳ ನಡುವೆ ಇರುವ ಒಟ್ಟು ಅಕ್ಷರಗಳನ್ನು ನಾವು ಕಂಡುಹಿಡಿಬೇಕಂತೆ. ಹಾಗಾದರೆ ಕಂಡುಹಿಡಿಯೋಣ ಬನ್ನಿ. ಈಗ ನೀವು ನೋಡ್ತಾ ಇರೋದು ಇಂಗ್ಲಿಷ್ ವರ್ಣಮಾಲೆಗಳು, ಅಲ್ಫಾಬೆಟ್ಸ್ ಅಂತ ಕರಿತೀವಿ. ಹಾಗಾದರೆ ಎಡದಿಂದ ಅಂದರೆ ಈ ಕಡೆ ಅಲ್ವಾ? ಎಡದಿಂದ ಅಂದರೆ ಈ ಕಡೆ. ಎಷ್ಟು ಅಂಕಿ ಬಿಟ್ಟು ಹೇಳಿದ್ದಾರೆ ಅವರು? 1, 2, 3, 4, 5. 6ನೇ ಅಂಕಿಯಿಂದ ಹೇಳಿದಾರಲ್ವಾ? 6ನೇ ಅಂಕಿ ಯಾವುದು? ಎಫ್. ನೆಕ್ಸ್ಟು ಇದು ಬಲ. ಹೌದಾ, ಬಲ. ಇದು ಬಲದಿಂದ ಎಷ್ಟನೇ ಅಂಕಿ ಬಿಡು ಅಂತ ಹೇಳಿದ್ದಾರೆ? 1, 2, 3, 4, 5, 6, 7, 8. 8ನೇ ಅಂಕಿ ಯಾವುದು? ಎಸ್ ಅಲ್ವಾ? ಇವಾಗ ನಮಗೆ ಎಡದಿಂದ 6ನೇ ಅಕ್ಷರ ಎಫ್ ಅಂತ ಗೊತ್ತಾಯಿತು, ಬಲದಿಂದ 8ನೇ ಅಕ್ಷರ ಎಸ್ ಅಂತ ಗೊತ್ತಾಯಿತು. ಇವುಗಳ ಮಧ್ಯೆ ಇರುವಂತಹ ಅಲ್ಫಾಬೆಟ್ಸು, ಅಕ್ಷರಗಳು ಎಷ್ಟಿವೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಎಷ್ಟಿದಾವಂತ ಎಣಿಸೋಣ ಬನ್ನಿ. 1, 2, 3, 4, 5, 6, 7, 8, 9, 10, 11, 12. ಸೊ 12 ಅಕ್ಷರಗಳು ಕಂಡುಬಂದು. ಹಾಗಾದರೆ ಸರಿಯಾದ ಉತ್ತರ ಯಾವುದಾಗುತ್ತಾ? ಸಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, 5ನೇ ಪ್ರಶ್ನೆ ನೋಡೋಣ. ಸೊ 5ನೇ ಪ್ರಶ್ನೆ ನೋಡ್ರಿ, ಈ ಚಿತ್ರ ಶ್ರೇಣಿಯನ್ನು ಪೂರ್ಣಗೊಳಿಸಿ. ಹಾಗಾದರೆ ಪೂರ್ಣಗೊಳಿಸೋಣ ಬನ್ನಿ. ಸೊ ನೋಡಿ, ಏನಿದೆ, ಈ ಥರ ಕೋನ ಉಂಟಾಗಿದೆ. ಅದು ಯಾವ ಕೋನ? ಲಘು ಕೋನ ಅಲ್ವಾ? ಇದು ಲಘು ಕೋನ. ಸೊ ಇದಂದರೆ 0 ಡಿಗ್ರಿಗಿಂತ ಹೆಚ್ಚು, 90 ಡಿಗ್ರಿಗಿಂತ ಕಡಿಮೆ. ಇನ್ನು ನೆಕ್ಸ್ಟು ಬರೋದು ಲಂಬಕೋನ ಬಂದಿದೆ. 2ನೇ ಫಿಗರು ಲಂಬಕೋನ, ಎಕ್ಸಾಕ್ಟ್ 90 ಡಿಗ್ರಿ. ಇನ್ನು 3ನೇ ಕೋನ ಆಗಿರೋದು ವಿಶಾಲ ಕೋನ. ಯಾವುದು? ವಿಶಾಲ ಕೋನ 90 ಡಿಗ್ರಿಗಿಂತ ಹೆಚ್ಚು, 180 ಡಿಗ್ರಿಗಿಂತ ಕಡಿಮೆ. ಇನ್ನು ಈ ಥರ ಬಂದಿರೋದು, ಇದಕ್ಕೆ ನಾವು ಸರಳ ಕೋನ ಅಂತ ಕರಿತೀವಿ. 180 ಡಿಗ್ರಿ ಫಿಕ್ಸು. ಇನ್ನು ನೆಕ್ಸ್ಟ್ ಬರೋದು 180 ಡಿಗ್ರಿಗಿಂತ ಹೆಚ್ಚು ಅಲ್ವಾ? 360 ಡಿಗ್ರಿಗಿಂತ ಕಡಿಮೆ ಅಲ್ವಾ ಬರೋದು? ಹಾಗಾದರೆ ಯಾವ ಥರ ಬರುತ್ತೆ? ಇಲ್ಲಿ ಫಿಗರ್ ಹಾಕೊಳ್ಳೋಣ. ಸೊ ಈ ಥರ ಇದ್ದಿದ್ದು ಈ ಥರ ಫಿಗರ್ ಬರುತ್ತೆ. ಸರಳಾಧಿಕ ಕೋನ ಬರುತ್ತೆ. ಹೌದಾ, ಸರಳಾಧಿಕ ಕೋನ. ಹಾಗಾದರೆ ಯಾವ ಫಿಗರ್ ಇದೆ ಇಲ್ಲಿ? ಸರಿಯಾದ ಉತ್ತರ ಬಿ ಆಗಿದೆ. 180 ಡಿಗ್ರಿಗಿಂತ ಹೆಚ್ಚು, 360 ಡಿಗ್ರಿಗಿಂತ ಕಡಿಮೆ ಸರಳಾಧಿಕ ಕೋನ. ಹಾಗಾಗಿ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 6ನೇ ಪ್ರಶ್ನೆ ನೋಡ್ರಿ, ಇದರಲ್ಲಿ ಬಿ ಇಸ್ ದ ರೈಟ್ ಆನ್ಸರ್. 6ನೇ ಪ್ರಶ್ನೆ, 5, 3, 1, 4, 2, 6, 9, 8, 7 ಈ ಸಂಖ್ಯೆಯಲ್ಲಿನ ಅಂಕಿಗಳನ್ನು ಏರಿಕೆ ಕ್ರಮದಲ್ಲಿ ಬರೆದಾಗ ತನ್ನ ಮೂಲ ಸ್ಥಾನದಲ್ಲಿ ಬದಲಾಗದ ಅಂಕಿಗಳ
ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಕಂಡುಹಿಡಿಯೋಣ ಬನ್ನಿ. ಸೊ ಈ ಸಂಖ್ಯೆಯನ್ನು ಗಮನಿಸಿದಾಗ 1ರಿಂದ 9 ಅಂಕೆಗಳು ಕಂಡುಬರ್ತವೆ. ಹಾಗಾಗಿ ನಾವು ಏರಿಕೆ ಕ್ರಮದಲ್ಲಿ ಬರೆಯುವಾಗ ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯಲ್ಲಿ ಬರಿಬೇಕಲ್ವಾ. ಹಾಗಾದರೆ 1ರಿಂದ ಬರೆಯೋಣ. 1 2 3 4 5 6 7 8 9 ಅಂತ ಬರೆದೇವಿ. ಇದು ಏರಿಕೆ ಕ್ರಮದಲ್ಲಿ ಬರೆದೇವಿ. ಈ ಸಂಖ್ಯೆಯನ್ನು ಕೂಡ ಬರೆದುಕೊಳ್ಳೋಣ. ಯಾವ ಥರ ಇದೆ ಅದೇ ಥರ 5 3 1 4 2 6 9 8 7 ಇದು ಕೊಟ್ಟಿರುವ ಸಂಖ್ಯೆ. ಇದನ್ನು ನಾವು ಏರಿಕೆ ಕ್ರಮದಲ್ಲಿ ಬರೆದಿರುವಂತಹ ಇದು ರೀತಿ. ಹಾಗಾದರೆ ಇದು ಮೂಲ ಸ್ಥಾನ, ಇದು ನಾವು ಬದಲಿಸಿ ಬರೆದಂಥ ಸ್ಥಾನ. ಹಾಗಾದರೆ ಯಾವ ಸ್ಥಾನಗಳು ಅಲ್ಲೇ ಅದಾವು, ಚೇಂಜ್ ಆಗ್ಲಾರ? ಇಲ್ಲಿ ನೋಡ್ರಿ, ಇಲ್ಲಿ 8 ಇದೆ ಅಲ್ವಾ, 8 ಬದಲಾಗಿದ್ದೀವ. ಹಾಗಾದರೆ 8 ಅದೇ ಸ್ಥಾನದಲ್ಲಿದೆ. ಇನ್ನು 6 ಕೂಡ ಅದೇ ಸ್ಥಾನದಲ್ಲಿದೆ. 4 ಕೂಡ ಅದೇ ಸ್ಥಾನದಲ್ಲಿದೆ. ಇನ್ನು ಉಳಿದಿರುವಂತಹ ಎಲ್ಲ ಸಂಖ್ಯೆಗಳು ಬದಲಾಗಿವೆ. ಹಾಗಾದರೆ ಈ 3 ಅಂಕಿಗಳು ಸ್ಥಾನ ಬದಲಾಯಿಸದೆ ಅಲ್ಲೇ ಅದಾವು. ಹಾಗಾದರೆ ಎಷ್ಟು ಆನ್ಸರ್ ಬರುತ್ತೆ? ಸರಿಯಾದ ಉತ್ತರ ಯಾವುದಿಲ್ಲಿ? 3 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ 7ನೇ ಪ್ರಶ್ನೆ. ಮೊದಲ 10 ಬೆಸ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಬೇಕಂತೆ. ಹಾಗಾದರೆ ಕಂಡುಹಿಡಿಯೋಣ ಬನ್ನಿ. ಸೊ ಮೊದಲಿಗೆ ಬೆಸ ಸಂಖ್ಯೆ ಅಂದರೆ ಏನಂತ ಕಂಡುಹಿಡಬೇಕು, ಗೊತ್ತಾಗಬೇಕಲ್ವ ನಮಗೆ. ಯಾವ ಸಂಖ್ಯೆಯ ಒಂದು ಕೊನೆಯಲ್ಲಿ 1 3 5 7 9 ಇರುತ್ತದೆಯೋ ಆ ಸಂಖ್ಯೆಗಳೆಲ್ಲ ಬೆಸ ಸಂಖ್ಯೆಗಳೇ. ಮೊದಲಿಗೆ ಕೇಳಿದಾರಲ್ವ, ಸೊ ಈಸಿಯಾಗಿ ನಾವು ಬರ್ಕೋಬೋದು. ಎಷ್ಟು ಸಂಖ್ಯೆಗಳನ್ನು ನೋಡ್ರಿ, 10 ಸಂಖ್ಯೆಗಳನ್ನು ಬರ್ಕೋಬೇಕಂತ ಹೇಳಿದ್ದಾರೆ. ಸೊ ಬರ್ಕೊಳ್ಳೋಣ ಬನ್ನಿ. 1ರಿಂದ ಸ್ಟಾರ್ಟ್, ಬೆಸ ಸಂಖ್ಯೆ ಅಲ್ವಾ. 1 3 5 7 9 11 13 15 17 19. ಎಸ್ 10 ಸಂಖ್ಯೆಗಳಾದ್ವಾ? ಎಸ್ 10 ಸಂಖ್ಯೆಗಳಾದವು. ನಮಗೆ ಇವಾಗ ಮೊದಲ 10 ಬೆಸ ಸಂಖ್ಯೆಗಳು ಬರ್ಕೊಂಡೇವಿ. ಇವುಗಳ ಮೊತ್ತ ಅಂತ ಕೇಳಿದ್ದಾರೆ. ಹಾಗಾದರೆ ಏನು ಮಾಡಬೇಕು ನಾವು? ಎಸ್, ನೀವು ಕರೆಕ್ಟ್ ಹೇಳ್ತಾ ಇದ್ದೀರಾ. ಮೊತ್ತ ಅಂದರೆ ಇವುಗಳನ್ನೆಲ್ಲ ಕೂಡಿಸ್ಬೇಕು. ಕೂಡಿಸಿದ ಆದಮೇಲೆ ಬಂದು ಉತ್ತರಕ್ಕೆ ತಾನೇ ನಾವು ಮೊತ್ತ ಅನ್ನೋದು. ಹಾಗಾದರೆ ನೋಡಿರಿ, ಇದಕ್ಕೂ ಕೂಡಿಸೋದೊಂದು ಮೆಥಡ್ ಹೇಳ್ತಾ ಇದ್ದೀನಿ. ಈ ಇಲ್ಲಿಂದ ಲಾಸ್ಟ್ನೇ ಸಂಖ್ಯೆನ ಫಸ್ಟ್ನೇ ಸಂಖ್ಯೆನ ಕೂಡಿಸೋಣ. 19 1 ಎಷ್ಟಾಯಿತು? 20 ಆಯಿತು. ಪ್ಲಸ್ ನೆಕ್ಸ್ಟು 17ರಿಂದ 3 ಕೂಡಿಸೋಣ. ಎಷ್ಟಾಯಿತು? 17 3 20 ಆಯಿತು ಅಲ್ವಾ. ನೆಕ್ಸ್ಟ್ ಅದೇ ಥರ 15ರಿಂದ 5 ಕೂಡಿಸೋಣ. ಎಷ್ಟಾಯಿತು? 15 5 20 ಆಯಿತು. ಪ್ಲಸ್ 13ರಿಂದ 7 ಕೂಡಿಸೋಣ. ಎಷ್ಟಾಯಿತು? 20 ಆಯಿತು. ಪ್ಲಸ್ 11ರಿಂದ 9 ಕೂಡಿಸೋಣ. ಎಷ್ಟಾಯಿತು? 11 9 20 ಆಯಿತು. ಹಾಗಾದರೆ ನೋಡಿರಿ, 20 20 40 60 80 100. ಹಾಗಾದರೆ ಸರಿಯಾದ ಉತ್ತರ ಎಷ್ಟು? 100 ಬಂತು. ಹಾಗಾದರೆ ಆಪ್ಷನ್ ಯಾವುದಿಲ್ಲಿ? ಸೊ ಸರಿಯಾದ ಉತ್ತರ ಸಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 8ನೇ ಪ್ರಶ್ನೆ ನೋಡೋಣ. ನೋಡ್ರಿ, ಶ್ರಾವಣಿ ಒಂದು ಸ್ಥಳದಿಂದ ಪೂರ್ವಕ್ಕೆ 12 ಕಿಲೋಮೀಟರ್ ಚಲಿಸ್ತಾಳಂತ. ನಂತರ ಬಲಕ್ಕೆ ತಿರುಗಿ 8 ಕಿಲೋಮೀಟರ್ ಚಲಿಸ್ತಾಳ. ಅವಳು ಪುನಃ ಬಲಕ್ಕೆ ತಿರುಗಿ 12 ಕಿಲೋಮೀಟರ್ ಚಲಿಸ್ತಾಳಂತ. ಹಾಗಾದರೆ ಅವಳು ಮೂಲ ಸ್ಥಾನದಿಂದ ಎಷ್ಟು ದೂರದಲ್ಲಿದ್ದಾಳ ಅಂತೇಳಿ ಕಂಡುಹಿಡಿಬೇಕಂತ. ಹಾಗಾದ್ರೆ ಎಷ್ಟು ದೂರದಲ್ಲಿದ್ದಾಳಂತ ಅನ್ನೋದನ್ನು ಕಂಡುಹಿಡಿಯೋಣ ಬನ್ನಿ. ಸೊ ನೋಡಿರಿ, ಮೇಲೆ ಇರುವಂತಹ ದಿಕ್ಕು ಉತ್ತರ ಅಲ್ವಾ, ಉತ್ತರ. ಸೊ ಈ ಕಡೆ ಬಂದಂತಹ ದಿಕ್ಕು ಪೂರ್ವ, ಈ ಕಡೆ ಇರುವಂತಹ ದಿಕ್ಕು ಪಶ್ಚಿಮ, ಹಾಗೂ ಕೆಳಗಡೆ ಇರುವಂತಹ ದಿಕ್ಕು ದಕ್ಷಿಣ. ಶ್ರಾವಣಿ ಎಲ್ಲಿದ್ದಾಳ? ಒಂದು ಸ್ಥಳದಿಂದ ಇದೇ ಸ್ಥಳ ಅಂತ ತಿಳ್ಕೊಳ್ಳೋಣ. 12 ಕಿಲೋಮೀಟರ್ ಚಲಿಸ್ತಾಳಂತ. ಹಾಗಾದರೆ ಇಲ್ಲಿ ಮಟ್ಟ ಬಂದು ಇದು 12 ಕಿಲೋಮೀಟರ್ ಆಯಿತು. ಪೂರ್ವಕ್ಕೆ ಚಲಿಸ್ತಾಳಂದ್ರೆ ಪೂರ್ವ ಕಡೆನ ತೋರಿಸಿದೆ. ಇನ್ನು ಪೂರ್ವಕ್ಕೆ ಬಂದು ನಿಂತಾಳ. ಬಲಕ್ಕೆ ತಿರುಗಿ ಅಂದರೆ ಪೂರ್ವದ ಬಲ ಅಂದರೆ ಯಾವ ಕಡೆ? ದಕ್ಷಿಣ ದಿಕ್ಕಲ್ವಾ. ಸೊ ತಿರುಗಿ 8 ಕಿಲೋಮೀಟರ್ ಚಲಿಸ್ತಾಳ. ಹಾಗಾದರೆ 8 ಕಿಲೋಮೀಟರ್ ಚಲಿಸಿದ್ಲು ಕೆಳಗಡೆ, ದಕ್ಷಿಣದ ಕಡೆಗಡೆ. ಹೌದಾ? ಇದು 8 ಕಿಲೋಮೀಟರ್ ಆಯಿತು. ಇಲ್ಲಿಗೆ ಬಂದು ಶ್ರಾವಣಿ ನೆಕ್ಸ್ಟ್ ಏನು ಮಾಡ್ತಾಳ? ಕೆಳಗೆ ಬಂದಲ್ವಾ, ಈ ಕಡೆ ಬಂದಲ್ವಾ, ದಕ್ಷಿಣ ಕಡೆ. ಬಲಕ್ಕೆ ಅಂದರೆ ಯಾವ ಕಡೆ? ಪಶ್ಚಿಮಕ್ಕೆ. ಹೌದಲ್ವಾ? ಸೊ ಎಷ್ಟು ಕಿಲೋಮೀಟರ್ ಚಲಿಸ್ತಾಳಂತೆ? 12 ಕಿಲೋಮೀಟರ್ ಚಲಿಸ್ತಾಳಂತೆ. ಹಾಗಾದರೆ ಇಲ್ಲಿಗೆ ಬಂದು ಹತ್ತಿದ್ಲಲ್ವಾ, ಸೊ 12 ಕಿಲೋಮೀಟರ್ ಬಂದು. ಹಾಗಾದರೆ ಅವಳ ಮೂಲ ಸ್ಥಾನದಿಂದ ಎಲ್ಲಿತ್ತು? ಮೂಲ ಸ್ಥಾನ ಇಲ್ಲಿದೆ ಅಲ್ವಾ, ಮೂಲ ಸ್ಥಾನ.
ಎಷ್ಟು ದೂರದಲ್ಲಿದ್ದಾಳೆ? ಹಾಗಾದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಇದೆ ದೂರ? ಇಲ್ಲಿಂದ ಇಲ್ಲಿಗೆ 8 ಇದೆ ಅಂದರೆ ಇಲ್ಲಿಗೆ 8 ಇರುತ್ತೆ ತಾನೇ. ಹಾಗಾದರೆ ಸರಿಯಾದ ಉತ್ತರ ಯಾವುದಿಲ್ಲಿ? 8 ಕಿಲೋಮೀಟರ್ ಸರಿಯಾದ ಉತ್ತರ. ತಿಳಿತಲ್ವಾ? ಎಸ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 9ನೇ ಪ್ರಶ್ನೆ. ಇಲ್ಲಿ 8 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 9ನೇ ಪ್ರಶ್ನೆ. ಕೆಳಗಿನ ಸಂಖ್ಯಾ ಜೋಡಿಗಳಲ್ಲಿ ಭಿನ್ನವಾಗಿರುವುದನ್ನು ಗುರುತಿಸಿ. 27 29, 11 13, 23 31, 17 19. ನೋಡ್ರಿ, ಸೊ ಎಲ್ಲ ಸಂಖ್ಯೆಗಳ ಒಂದು ಜೋಡಿಯನ್ನು ಗಮನಿಸಿದಾಗ ನಮಗೇನು ಕಂಡು ಬಂತಂದರೆ ಬಿ ಆಪ್ಷನ್ನಲ್ಲಿರುವಂಥ ಸಂಖ್ಯೆಗಳು, ಸಿ ಇಲ್ಲಿರುವಂಥ ಸಂಖ್ಯೆಗಳು ಹಾಗೂ ಡಿ ಅಲ್ಲಿರುವಂಥ ಸಂಖ್ಯೆಗಳು, ಎಲ್ಲ ಸಂಖ್ಯೆಗಳು ಜೋಡಿಗಳು ಏನಾಗಿದ್ದಾವವು ಅವಿಭಾಜ್ಯ ಸಂಖ್ಯೆಗಳಾಗಿದ್ದಾವೆ. ಹೌದಾ? ಅವಿಭಾಜ್ಯ ಅಂದ್ರೇನು? ಅವುಗಳಿಗೆ ಕೇವಲ 2 ಅಪವರ್ತನಗಳು ಇರ್ತಾವೆ. ಹೌದಾ? ಒಂದು ಅನ್ನೋದ್ರಿಂದ ಭಾಗ ಹೋಗ್ತದೆ, ಇನ್ನೊಂದು ಅದೇ ಸಂಖ್ಯೆಯಿಂದ ಭಾಗ ಹೋಗ್ತದೆ. ಅವುಗಳಿಗೆ ಮಾತ್ರ ನಾವು ಅಪವರ್ತನ ಅಂತ ಕರಿತೇವೆ. ಹೌದಾ? ಯಾವ ಸಂಖ್ಯೆಯಿಂದ ಭಾಗ ಹೋಗ್ತಾವೋ ಆ ಸಂಖ್ಯೆಗಳೆಲ್ಲ ಅಪವರ್ತನಗಳೇ. ಸೊ ಅವಿಭಾಜ್ಯ ಸಂಖ್ಯೆ 11 ಅಲ್ಲಿ 11 ಯಾವುದರಿಂದ ಭಾಗ ಹೋಗ್ತೈತಪ್ಪ? 11ರಿಂದ ಬಿಟ್ಟರೆ 1ರಿಂದ ಭಾಗ ಹೋಗುತ್ತೆ. 1 11ಲೇ 11 ಅಥವಾ 11 1ಲೇ 11. ಅದೇ ಥರ 23 31, 17 19 ಇವೆಲ್ಲ ಕೂಡ ಬಿ ಸಿ ಡಿ ಇವೆಲ್ಲ ಕೊಟ್ಟಿರುವಂಥ ಸಂಖ್ಯೆಗಳು ಕೂಡ ಅವಿಭಾಜ್ಯ ಸಂಖ್ಯೆಗಳು. ಆದರೆ ಎ ಆಪ್ಷನನ್ನು ಗಮನಿಸಿದಾಗ ಇಲ್ಲಿ 27 ಅನ್ನೋದು ಇದೆ. ಈ 27 ಅನ್ನೋದು ಇದು ಭಾಜ್ಯ ಸಂಖ್ಯೆ ಆಗುತ್ತೆ, ಅವಿಭಾಜ್ಯ ಸಂಖ್ಯೆ ಆಗಲ್ಲ. ಭಾಜ್ಯ ಸಂಖ್ಯೆ ಅಂದ್ರೇನು? 2ಕ್ಕಿಂತ ಹೆಚ್ಚು ಅಪವರ್ತನಗಳು ಇರ್ತವೆ, ಅಂದರೆ 2ಕ್ಕಿಂತ ಹೆಚ್ಚು ಮಗ್ಗಿಗಳಿಂದ ಹೋಗ್ತಿರ್ತೈತೆ ಭಾಗ. ಹೌದಲ್ವಾ? 29 ಆಗಲ್ಲ, ಸೊ 27 ಆಗುತ್ತೆ. ಅವೆರಡು ಅವಿಭಾಜ್ಯ ಸಂಖ್ಯೆಗಳು ಅಲ್ವೇ ಅಲ್ಲ. ಹೀಗಾಗಿ ಸಂಖ್ಯಾ ಜೋಡಿಗಳಲ್ಲಿ ಭಿನ್ನವಾಗಿರುವುದು ಯಾವುದು? 27 29. ಸೊ ಸರಿಯಾದ ಉತ್ತರ ಯಾವುದಿಲ್ಲಿ? ಸೊ ಸರಿಯಾದ ಉತ್ತರ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ ನೋಡ್ರಿ. 10ನೇ ಪ್ರಶ್ನೆ. ವೀಣಾ ಸೆಪ್ಟೆಂಬರ್ 12 1988ರಂದು ಜನಿಸಿದಳು. 2020ರಲ್ಲಿ ಅವಳು ಎಷ್ಟನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವಳು? ಹಾಗಾದರೆ ಇಂಡೈರೆಕ್ಟಾಗಿ ಅವಳ ವಯಸ್ಸನ್ನು ಕ್ಯಾಲ್ಕುಲೇಟ್ ಮಾಡಂತ ಹೇಳ್ತಾ ಇದ್ದಾರೆ. ನಿಮ್ಮ ವಯಸ್ಸನ್ನು ನೀವು ಹೇಗೆ ಮಾಡ್ತೀರಾ? ನಿಮ್ಮ ವಯಸ್ಸನ್ನು ನಾವು ಹುಟ್ಟಿದ ವರ್ಷದಿಂದ ಈಗಿರೋ ವರ್ಷದಲ್ಲಿ ಕೊಟ್ಟಿರೋ ವರ್ಷದಲ್ಲಿ ಮೈನಸ್ ಮಾಡ್ತೀರಲ್ವಾ? ಅದೇ ಥರ ನಾವು ಕೂಡ ಮಾಡೋಣ. ಹಾಗಾದರೆ ನೋಡಿರಿ, 2020 ಇದೆ, 2020 ಕೇಳಿದರೆ ಅವಳ ವರ್ಷ 1988. ಹಾಗಾದರೆ ಕಳೆಯೋಣ ಬನ್ನಿ. ಎಷ್ಟಾಗುತ್ತೆ? 10ರಲ್ಲಿ 8 ಕಳೆದ್ರೆ 2, ಹೌದಾ? 12ರಾಗ 9 ಕಳೆದ್ರೆ 3, 10ರಾಗ 10 ಕಳೆದ್ರೆ 0, 2ರಾಗ 2 ಕಳೆದ್ರೆ 0. ಹಾಗಾದರೆ 32ನೇ ವರ್ಷದ ಹುಟ್ಟುಹಬ್ಬವನ್ನು 2020ರಲ್ಲಿ ಅವಳು ಆಚರಿಸ್ಕೊಳ್ತಾಳೆ. ಹೀಗಾಗಿ ಸರಿಯಾದ ಉತ್ತರ ಯಾವುದಿಲ್ಲಿ? ಸಿ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ನಾವು ಇಲ್ಲಿ ತನಕ ಏನು ಮಾಡಿದ್ದೀವಿ? 10 ಕ್ವಶನ್ಸ್ಗಳನ್ನು ಮೆಂಟಲ್ ಎಬಿಲಿಟಿಯನ್ನು ಸಾಲ್ವ್ ಮಾಡಿದ್ದೀವಿ. ಇವಾಗ ನಿಮಗೆ ಒಂದಿಷ್ಟು ಸಮ್ಸ್ಗಳನ್ನು ಪ್ರಾಕ್ಟೀಸ್ಗೋಸ್ಕರ ಕೊಡ್ತಾ ಇದ್ದೀನಿ. ನೀವು ಕ್ವಶನ್ಸನ್ನು ನೋಡ್ಕೋಬೋದು. ಸೊ ಸುಮಾರು 10 ಕ್ವಶನ್ಸ್ಗಳನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ವಿಡಿಯೋ ಪಾಸ್ ಮಾಡಿ ನೀವು ಸಮ್ಸನ್ನು ಪ್ರಾಕ್ಟೀಸ್ ಮಾಡಿರಿ. ಹಾಗೂ ಇವುಗಳ ಉತ್ತರವನ್ನು ಕಮೆಂಟ್ ಮೂಲಕ ನಿಮ್ಮ ಆನ್ಸರ್ಸ್ ಎಲ್ಲ ಕಮೆಂಟ್ ಮಾಡಿ ತಿಳಿಸಿ. ಸೊ ನೀವು ಎಷ್ಟು ಬೇಗ ಕಮೆಂಟ್ ಮಾಡ್ತೀರೋ ನಾವು ಅಷ್ಟು ಬೇಗ 2ನೇ ಕ್ಲಾಸಲ್ಲಿ ಈ ಎಲ್ಲ ಆನ್ಸರ್ಸ್ಗಳನ್ನು ನಾನು ಸಾಲ್ವ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ತನಕ ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಅಂತ ಹೇಳ್ತಾ, ಇದು SCB 5 ಸ್ಟಾರ್ ಆನ್ಲೈನ್ ಕ್ಲಾಸಸ್. ಸೊ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ, ಸೊ ಹ್ಯಾವ್ ಎ ಗುಡ್ ಡೇ.